ಅಯ್ಯೋ ಇವತ್ ಅಪ್ಪ ಅಮ್ಮಂದು 25th ಆನಿವರ್ಸರಿ ಕಣೆ. ಎಲ್ಲ ಇವಳ ನಮ್ಗೆ ಮರ್ತೋಗ್ಬಿಟ್ಟಿದೆ. ಈ ಮಲ್ಲಿಕ ನೆನ್ಪಿಟ್ಕೊಂಡಿದ್ದಾಳಲ್ಲೇ ಮಳ್ಳಿ. ಹಂಗಂದ್ರೆ ಕನಕ, ನಮಗ್ ಮದುವೆ ಆಗಿ ಇವತ್ತು 25 ವರ್ಷ ಆಯ್ತು. ಅದಕ್ಕೆ ಮಕ್ಕಳು ಶುಭಾಶಯ ಹೇಳ್ತಿದ್ದಾರೆ. 25 ವರ್ಷ ಮೊನ್ನೆ ಮದುವೆ ಆದಂಗೈತೆ. ನಾವಿಬ್ರು ರಾತ್ರಿನೇ ರೆಡಿ ಮಾಡಿದ್ವಿ. ಕನಕ, ಒಂದ್ ಥ್ಯಾಂಕ್ಸ್ ಹೇಳು. ಹಂಗಂದ್ರೆ ನಮ್ಗೋಸ್ಕರ ಮಕ್ಕಳು ಇಷ್ಟೆಲ್ಲ ಅಲಂಕಾರ ಮಾಡಿದಾರಲ್ಲ, ಅವ್ರಿಗೆ ಹೀಗ್ ಮಾಡಮ್ಮ ಸಾಕು. ಎತ್ ಮಕ್ಕಳಿಗೆ ಯಾರಾದ್ರೂ ನಮಸ್ಕಾರ ಮಾಡ್ತಾರಾ? ಬನ್ನಿ ಕುಂತ್ಕೊಳ್ಳಿ. ನಮಸ್ಕಾರ ಮಾಡ್ಬೇಕಾಗಿರೋದು ನಿಮ್ಗೆ. ನಂಗೆ ಆಶೀರ್ವಾದ ಮಾಡಿ. ಏನು ಆಶೀರ್ವಾದ ಮಾಡಿ? ನೀನೇ ಹೇಳು. ಮುತ್ತೈದೆಯಾಗೆ ಬಾಳಿ, ಮುತ್ತೈದೆಯಾಗೆ ಸಾಯಿ ಅಂತ ಆಶೀರ್ವಾದ ಮಾಡಿ. ಒಳ್ಳೆ ದಿವಸ ಸಾಯೋ ಮಾತಾಡ್ತೆ. ಇವತ್ತಿಂಗೆ ಏನ್ ಬೇಕು ಹೇಳು. ಆಹಾ, ಒಂದ್ ಚಿಟ್ಟೆ ಹಿಡ್ಕೊಂಡ್ ಬನ್ನಿ ಅಂತ ಹೇಳಿ ಎಷ್ಟು ವರ್ಷ ಆಯ್ತು. ಅದೊಂದು ಬಿಟ್ಟು ಬೇರೆ ಏನಾದ್ರೂ ಕೇಳಿದ್ರೆ ಚೆನ್ನಾಗಿರುತ್ತೆ. ಒಂದು ಚಿಟ್ಟೆ ಕೇಳಿದೆ ನೀನು, ನೋಡಿದ್ಯಾ? ನಿನಗೋಸ್ಕರ ಎಷ್ಟೊಂದು ಚಿಟ್ಟೆ ತರಿಸಿದೀನಿ ನಾನು. ಹಿಡ್ಕೋ. ಚಿಟ್ಟೆ ಹಿಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತಾ? ಬಹುಶಃ ಚಿಟ್ಟೆಗಳಿಗೆ ನಿನ್ನ ಆಸೆ ಏನು ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ಅದು ತಾನಾಗೇ ನಿನ್ನ ಹತ್ರ ಬಂತು, ಹಾಗೇ ಹೊರಟೋಯ್ತು. ಚಿಟ್ಟೆ ಸಿಗಲಿಲ್ಲವೆಂದು ಚಿಂತಿಸಬೇಡಿ ಮಹಾರಾಣಿ. ಈ ಮಹಾರಾಜರು ಆದಷ್ಟು ಬೇಗ ನಿಮ್ಮ ಆಸೆಯನ್ನು ಪೂರೈಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾರೆ.